ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು. ಇಲ್ಲಿ ನಾನು ಮಿಕ್ಸ್ಡ್ ತರಕಾರಿ ತಗೊಂಡಿದ್ದೇನೆ, ವೆಜಿಟೇಬಲ್ಸ್. ಆನಂತರ ಒಂದು ದೊಡ್ಡ ಈರುಳ್ಳಿ ಆನಿಯನ್, ಒಂದು ದೊಡ್ಡ ಟೊಮ್ಯಾಟೊ, 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಗ್ರೀನ್ ಚಿಲ್ಲಿ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಆನಂತರ ಮೆಣಸಿನ ಪುಡಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ಅಥವಾ ಬಿರಿಯಾನಿ ಮಸಾಲ ಯೂಸ್ ಮಾಡ್ಬೋದು, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಸ್ವಲ್ಪ ಒಣ ದ್ರಾಕ್ಷಿ ಯೂಸ್ ಮಾಡಿದ್ದೇನೆ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು, 4 ಗ್ರೀನ್ ಕಾರ್ಡಮಮ್ ಏಲಕ್ಕಿ, 1 ಸ್ಟಾರ್ ಎನೀಸ್, 1 ಇಂಚು ಸಿನಮನ್ ಸ್ಟಿಕ್, 7 ರಿಂದ 8 ಕ್ಲೋಸ್ ಲವಂಗ, 1 ಬೇ ಲೀಫ್ ಪುಲಾವ್ ಎಲೆ. ಇಲ್ಲಿ 4 ಬ್ರೆಡ್ ಪೀಸಸನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ, ಈ ರೀತಿ ಸ್ಕ್ವೇರ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ 2 ಲೋಟ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೇನೆ, ಗೀ ರೈಸ್. ಸೊ ಇದನ್ನು ತೊಳೆದು ಡೈರೆಕ್ಟ್ ಹಾಕೊಳ್ಳುವ. ಒಂದು ವೇಳೆ ನೀವು ಬಾಸ್ಮತಿ ರೈಸ್ ಯೂಸ್ ಮಾಡೋದಾದರೆ 20 ಮಿನಿಟ್ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಕುಕ್ಕರಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ತುಪ್ಪ ಗೀ ಹಾಕೊಳ್ಳೋಣ. ಫ್ಲೇಮನ್ನು ನಾನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಾವು ಹೋಲ್ ಸ್ಪೈಸಸ್ ಹಾಕೊಳ್ಳೋಣ. ಗರಂ ಮಸಾಲ ಸ್ವಲ್ಪ ಫ್ರೈ ಆಗಲಿ ಮೀಡಿಯಂ ಫ್ಲೇಮಲ್ಲಿ. ನಂತರ ಈರುಳ್ಳಿ ಹಾಕೊಳ್ಳುವ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈರುಳ್ಳಿ ಪಿಂಕ್ ಆಗಿದೆ, ಗುಲಾಬಿ ಬಣ್ಣ ಬಂದಿದೆ, ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಂತರ ಹಸಿಮೆಣಸು ಗ್ರೀನ್ ಚಿಲ್ಲಿ, ಅದರ ಜೊತೆನೆ ಪುದೀನ, ಆನಂತರ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಸಹ ಫ್ರೈ ಮಾಡ್ಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಸಿ ವಾಸನೆ ಹೋಗಬೇಕು, ರಾ ಸ್ಮೆಲ್. ಮಸಾಲೆ ಒಳ್ಳೆ ರೀತಿ ಫ್ರೈ ಆದ ನಂತರ ಟೊಮ್ಯಾಟೊ ಹಾಕೊಳ್ಳುವ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು. ಈಗ ನಾನು ತರಕಾರಿ ಹಾಕ್ಕೊಳ್ತೇನೆ. ಒಂದು ಮಿನಿಟ್ ತರಕಾರಿಯನ್ನು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಮಸಾಲ ಹಾಕ್ಕೊಳ್ತೇನೆ. ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಮಸಾಲ ಸುಡಬಾರ್ದು. ನಿಮಗೆ ಬೇಕಂದರೆ ಈ ಸ್ಟೇಜಲ್ಲಿ ನೀವು 3 ರಿಂದ 4 ಟೇಬಲ್ ಸ್ಪೂನ್ ಮೊಸರು ಸಹ ಹಾಕ್ಕೊಳ್ಬೋದು, ಕರ್ಡ್. ನಾನು ಇವತ್ತು ಯೂಸ್ ಮಾಡ್ತಾ ಇಲ್ಲ, ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಬೋದು. ಈಗ ತೊಳೆದಿಟ್ಟ ಅಕ್ಕಿಯನ್ನು ಹಾಕೋಣ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ. ನಾನಿಲ್ಲಿ 2 ಲೋಟ ರೈಸ್ ತಗೊಂಡಿದ್ದೇನೆ, ಸೊ 3 ಲೋಟ ನೀರು ಹಾಕ್ತಾ ಇದ್ದೇನೆ. ಒಂದು ವೇಳೆ ನೀವು 1 ಲೋಟ ರೈಸ್ ಯೂಸ್ ಮಾಡಿದರೆ 1.5 ಲೋಟ ನೀರು ಹಾಕೊಳ್ಳಿ. ಈ ಸ್ಟೇಜಲ್ಲಿ ನೀವು ಉಪ್ಪು ಮತ್ತು ಖಾರ ಚೆಕ್ ಮಾಡ್ಕೊಳ್ಬೋದು. ಒಮ್ಮೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಮೇಲಿನ ನಾನು ಒಣ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ, ರೆಸಿನ್ಸ್. ಸಾಕು. ಈಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಳುವ. ಹೈ ಫ್ಲೇಮಲ್ಲಿ ಕುಕ್ಕರ್ನ ಬಾಯಿ ಮುಚ್ಚಿ 1 ವಿಸಿಲ್ ಕೊಟ್ಟರೆ ಸಾಕು. ನಾನಿಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಬ್ರೆಡ್ಡನ್ನು ಡೀಪ್ ಫ್ರೈ ಮಾಡಲಿಕ್ಕೆ. ಒಂದೊಂದೇ ಪೀಸನ್ನು ಹಾಕೊಳ್ಳುವ. ಎಣ್ಣೆ ಬಿಸಿಯಾದ ನಂತರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಹುರಿಯುವ. ಒಂದು ಸೈಡ್ ಒಳ್ಳೆ ರೀತಿ ಫ್ರೈ ಆದ ನಂತರ ಇದನ್ನು ನಾವು ತಿರುಗಿಸಿ ಹಾಕುವ, ಫ್ಲಿಪ್ ಮಾಡಿ ಹಾಕುವ.
ಈ ರೀತಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಬ್ರೆಡ್ ಪೀಸ್ ಒಳ್ಳೆ ಕ್ರಿಸ್ಪಿ ಸಹ ಆಗಿದೆ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರದ ಬಾಯಿ ತೆಗೆದೆ. ಈಗ ನಾವು ಮೇಲಿಂದ ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಹಾಕೋಣ. ನಿಧಾನಕ್ಕೊಮ್ಮೆ ಮಿಕ್ಸ್ ಮಾಡಬೇಕನ್ನು. ಈಗ ನಾವು ಬ್ರೆಡ್ ಪೀಸಸನ್ನು ಹಾಕೋಣ. ಫ್ರೈ ಮಾಡಿದ ಬ್ರೆಡ್ ಪೀಸಸನ್ನು ಪುನೊಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ನಮ್ಮ ಬ್ರೆಡ್ ಬಿರಿಯಾನಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ರಾಯ್ತದ ಜೊತೆ ಸರ್ವ್ ಮಾಡಿ.